ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಹಬ್ ಐಫನ್ ಕೃಷ್ಣಮೂರ್ತಿ. ಸೊ ನೀವು ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕಾರಣ ಇಷ್ಟೇ, ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮ ಹಣ ಗ್ರೋತ್ ಆಗೋದ್ರ ಬಗ್ಗೆ, ಅಥವಾ ಎಲ್ಲಿ ಉಳಿತಾಯ ಮಾಡೋದು ಬೇಕು ಅನ್ನೋದ್ರ ಬಗ್ಗೆ, ಅಥವಾ ಹೇಗೆಲ್ಲ ಉಳಿತಾಯ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮಾತಾಡ್ತಾ ಇರೋಂಥದ್ದು ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವನ ಅಂದರೆ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಇನ್ಶೂರೆನ್ಸ್ ಅನ್ನೋದು ತುಂಬಾ ಮುಖ್ಯ. ಸೊ ಯಾಕೆ ಮುಖ್ಯ, ಯಾವ ಥರ ಇನ್ಶೂರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಎಲ್ರಿಗೂ. ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಇನ್ಶೂರೆನ್ಸ್, ನಾವು ಇಟ್ ಈಸ್ ಅ ಟೈಪ್ ಆಫ್ ಇನ್ಶೂರೆನ್ಸ್. ಇನ್ಶೂರೆನ್ಸರ್ ಅಂದರೆ ಯಾರ ಕಂಪನಿ ಇನ್ಶೂರೆನ್ಸ್ ಇರುತ್ತೆ ಅವರು ಮತ್ತು ನಮ್ಮ ನಡುವೆ ಇರೋ ಒಂದು ಏನು ಹೇಳ್ತೀವಿ, ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಅದು ಸಟನ್ ಪೀರಿಯಡ್ ಅಂದರೆ 1 ವರ್ಷಕ್ಕೆ ಅಥವಾ 12 ತಿಂಗಳಿಗೆ ನಮ್ಮ ಮತ್ತು ಇನ್ಶೂರೆನ್ಸ್ ಅವರ ಜೊತೆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಯಾವುದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಮಾಡಬೇಕು ಅಥವಾ ಯಾವುದಕ್ಕೆ ಎಕ್ಸ್ಪೆಂಡಿಚರ್, ಹಾಸ್ಪಿಟಲೈಸೇಷನ್ ಬಿಲ್ಸ್ಗಳಿಗೆ ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದನ್ನು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದೇ ಹೆಲ್ತ್ ಇನ್ಶೂರೆನ್ಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಇಟ್ ಕಮ್ಸ್ ಇನ್ ಟು ಎ ಪ್ಲೇ ಯು ಆರ್ ಇನ್ ದ ಹಾಸ್ಪಿಟಲ್. ನಾವು ಹಾಸ್ಪಿಟಲಲ್ಲಿದ್ದಾಗ ಇನ್ಶೂರೆನ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ. ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಬೆನಿಫಿಟ್ ಏನಂತ ಹೇಳಿದರೆ, ನಮ್ಮ ಉಳಿತಾಯ ಅಂದರೆ ನಮ್ಮ ಸಣ್ಣ ಸಣ್ಣ ಉಳಿತಾಯ ಏನು ನಾವು ಮನೆಯಲ್ಲಿ ಉಳಿತಾಯ ಮಾಡ್ಕೊಂಡಿರ್ತೀವಿ, ಅಥವಾ ನಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಏನು ಉಳಿತಾಯ ಮಾಡಿರ್ತೀವಿ, ಆ ಹಣನ ಹಾಗೆ ಇರೋ ಹಾಗೆ, ಆ ಹಣ ಖರ್ಚಾಗದೇ ಇರೋ ರೀತಿ ಹಣನ ನಿಮ್ಮ ಗೋಲ್ಗೆ ಉಪಯೋಗಿಸ್ಕೊಳ್ಳೋಕ್ಕೆ ಆಗುವಂತಹ ಹಣವನ್ನು ಭದ್ರವಾಗಿ ನೀವು ಸೇವ್ ಮಾಡೋದಕ್ಕೆ ಅಥವಾ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಒಂದು ವೇಳೆ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ನಿಮ್ಮ ಸಣ್ಣ ಸಣ್ಣ ಉಳಿತಾಯ ಏನಿರುತ್ತೆ ಅಥವಾ ನಿಮ್ಮ ಎಮರ್ಜೆನ್ಸಿ ಫಂಡ್ ಏನಿರುತ್ತೆ, ಆ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ನಿಮ್ಮ ಸಣ್ಣ ಉಳಿತಾಯ ಏನಾಗುತ್ತೆ, ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲೈಸೇಷನ್ ಕಟ್ಟಬೇಕಾಗುತ್ತೆ. ಸೊ ನೀವು ಇಲ್ಲಿ ಉಳಿತಾಯ ಮಾಡಿರೋ ಹಣ ಸ್ಟ್ರೈಟ್ ಅವೇ 90% ಆಫ್ ದ ಅಮೌಂಟ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹಣ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸು ವೆರಿ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಸೊ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಯಾವಾಗ ಕಾಯಿಲೆ ಬರುತ್ತೆ ಅಥವಾ ಯಾವ ಥರ ಕಾಯಿಲೆ ಬರುತ್ತೆ, ಹೇಗೆ ಬರುತ್ತೆ, ಅದು ಯಾರು ಕೂಡ ಊಹಿಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಬೇಕು ಹೆಲ್ತ್ ಇನ್ಶೂರೆನ್ಸ್? ಪ್ರತಿ ವರ್ಷ, ಪ್ರತಿದಿನ ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಅಥವಾ ನಿಮ್ಮ ಒಂದು ಪ್ರಾಕ್ಟಿಕಲ್ ಅನುಭವಕ್ಕೆ ಬಂದಿರ್ಬೋದು. ಉದಾಹರಣೆಗೆ ಮೆಡಿಸನ್ ವಿಕ್ಸ್ ಆಕ್ಷನ್ 500 ಮುಂಚೆ ₹1 ಒಂದು ಕೊಡ್ತಾಯಿದ್ರು ಅಂತ ಅಂದ್ಕೊಳ್ಳೋಣ. ಸೊ ಇವತ್ತು ಅದು ವಿಕ್ಸ್ ಆಕ್ಷನ್ 500 ನೀವು ತೊಗೊಳಕ್ಕೆ ಹೋದರೆ ಮಿನಿಮಮ್ ₹5 ಹೇಳ್ತಾರೆ. ಸೊ ₹1ಇಂದ ₹5 ಲೈಕ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಏನಾಗಿದೆ, ಜಾಸ್ತಿ ಆಗಿದೆ. ಅಂದರೆ ನಾವೇನೆಲ್ಲ ಹಣ ಕೊಟ್ಟು ತೊಗೊಳ್ತಾ ಇದ್ದೀವಿ ಅದರದ್ದು ಪ್ರೈಸ್ ಏನಾಗಿದೆ 1 to ಡಬಲ್ ಆಗಿದೆ. ಸೊ ನಾವು ಮೆಡಿಕಲ್ ಅಂತ ಡಿಪಾರ್ಟ್ಮೆಂಟಲ್ಲಿ ನಾವು ಎಲ್ಲೂ ಕೂಡ ಬಾರ್ಗೈನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮೆಡಿಸನ್ ಏನಿರುತ್ತೆ ನಾವು 100% ಪೇ ಮಾಡಿ ತೊಗೊಳ್ಬೇಕಾಗುತ್ತೆ. ಒಂದು ವೇಳೆ ಆ ಮೆಡಿಕಲ್ ಶಾಪ್ ಅವರು ನಮಗೆ ಡಿಸ್ಕೌಂಟ್ 5% 10% ಡಿಸ್ಕೌಂಟ್ ಕೊಟ್ಟರೆ ನಮಗೆ ಅದು ಉಳಿತಾಯ. ಇಲ್ಲ ಅಂತಂದರೆ ಅವ್ರೇನು ಪ್ರೈಸ್ MRP ಪ್ರೈಸ್ ಏನಿರುತ್ತೆ ಮೆಡಿಸಿನಲ್ಲಿ ಅದು ನಾವು ಕೊಟ್ಟು ತೊಗೊಳ್ಬೇಕಾಗುತ್ತೆ. ಸೊ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಮಗೆ ಇನ್ಫ್ಲೇಷನ್ ಆಗುವಂಥದ್ದನ್ನು ಹಣ ತಡೆಯೋದೊಂದು ಬೆನಿಫಿಟ್ ಸಿಗುತ್ತೆ. ಮತ್ತು ನಮ್ಮ ಲೈಫ್ ಸ್ಟೈಲಲ್ಲಿ ಕಾಯಿಲೆಗಳು, ಜೀವನ ಶೈಲಿಗಳಲ್ಲಿ ಕಾಯಿಲೆಗಳು ಯಾವ್ಯಾವ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿನ ನೀವು ನೋಡಿರ್ಬೋದು ಚಿಕ್ಕ ವಯಸ್ಸಿನ ಮಕ್ಕಳಿಗೆಲ್ಲನೂ ಲೈಕ್ BP ಶುಗರು ಸ್ಟಾರ್ಟ್ ಆಗಿದೆ. ಸೊ ಅದೇ ಥರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ಕಾಯಿಲೆಗಳು ಬಂದಾಗ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿರೋವಂಥ ಉಳಿತಾಯ ಅಥವಾ ನಿಮ್ಮಲ್ಲಿರೋವಂಥ ಸೇವಿಂಗ್ಸ್
ನಿಮ್ಮ ಪಾಕೆಟಲ್ಲಿರೋಂಥ ಹಣ ಖರ್ಚಾಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾಂಟ್ರಾಕ್ಟ್ ನಿಮ್ಮ ಮತ್ತು ಇನ್ಶೂರೆನ್ಸ್ ಕಂಪನಿ ಜೊತೆ ಇದ್ದರೆ ನಿಮಗೆ ಆ ಹಣ ಉಳಿತಾಯ ಆಗುತ್ತೆ. ಸೊ ಮೂರನೇದು ಅದೇ ಹೇಳೋದಂಗೆ ಪ್ರೊಟೆಕ್ಟ್ ಯುವರ್ ಸೇವಿಂಗ್ಸ್. ನಾಲ್ಕನೇದು ಸೇಫ್ ಗಾರ್ಡ್ ಯುವರ್ ಫ್ಯಾಮಿಲಿ. ಅಂದರೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದ್ದರೆ ನಿಮ್ಮ ಫ್ಯಾಮಿಲಿನ ಉಳಿಸುತ್ತೆ, ಸೇಫ್ ಮಾಡುತ್ತೆ. ಒಂದು ವೇಳೆ ಅಟ್ ಎ ಟೈಮಿಗೆ ಯಾವುದೋ ಒಂದು ರೋಗ ಎಲ್ರಿಗೂ ಹರಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಆ ರೋಗ 3-4 ಜನ ಮನೇಲಿರುವವ್ರಿಗೆ ಎಲ್ರಿಗೂ ರೋಗ ತಾಟಿತ್ತು ಅಥವಾ ರೋಗ ತಗಲಿತ್ತು, ಆ ರೋಗದಿಂದ ಎಲ್ಲರೂ ಅಡ್ಮಿಟ್ ಆಗ್ತಾರೆ. ಸೊ ನಿಮ್ಮ ದುಡಿಯೋವಂಥವ್ರು ಕೂಡ ಅಡ್ಮಿಟ್ ಆಗಿದ್ದಾರೆ ಅಥವಾ ಮನೇಲಿ ಇರೋವಂಥವ್ರು ಕೂಡ ಅಡ್ಮಿಟ್ ಆಗಿದ್ದಾರೆ ಅಂತಂದರೆ ನಿಮಗೆ ಎಲ್ಲಿಂದ ಹಣ ಬರುತ್ತೆ? ಸೊ ನಿಮ್ಮ ಉಳಿತಾಯದಿಂದನೇ ಕಟ್ಟಬೇಕಾಗುತ್ತೆ. ಅದರ್ವೈಸ್ ನೀವು ಲೋನ್ ತೊಗೊಂಡು, ನೀವು ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಲೋನ್ ತೊಗೊಂಡು ಹಾಸ್ಪಿಟಲೈಸ್ ಬಿಲ್ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತು ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ನಾನ್ ಕ್ಲೈಮ್ ಬೋನಸ್ ಅದು ಸಿಗುತ್ತೆ. ಒಂದು ವೇಳೆ ನೀವು 5 ಲಕ್ಷಕ್ಕೆ ಇನ್ಶೂರೆನ್ಸ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳೋಣ. ಲಾಸ್ಟ್ 2 ವರ್ಷದಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಯಾವುದೇ ಥರ ನೀವು ಹಾಸ್ಪಿಟಲೈಸೇಷನ್ ಅಡ್ಮಿಟ್ ಆಗಿಲ್ಲ ಅಥವಾ ಕ್ಲೈಮ್ ಮಾಡಿಲ್ಲ ಅಂತಂದರೆ ನಿಮಗೆ ಕೆಲವೊಂದು ಇನ್ಶೂರೆನ್ಸ್ ಕಂಪನಿಯವರು ನಾನ್ ಕ್ಲೈಮ್ ಬೋನಸ್ ಅಂತ ಕೊಡ್ತಾರೆ. ಒಂದು ನಿಮ್ಮ ಪಾಲಿಸಿ ಅಶ್ಯೂರೆನ್ಸ್ ಅಮೌಂಟ್ ಏನಿರುತ್ತೆ ಆ ಅಶ್ಯೂರೆನ್ಸ್ ಅಮೌಂಟ್ ಇನ್ಕ್ರೀಸ್ ಮಾಡ್ತಾರೆ. ಜೊತೆಗೆ ನಿಮ್ಮ ಹೆಲ್ತ್ ಚೆಕಪ್ಪಿಗೆ ಅಂತೇಳಿ ಬೆನಿಫಿಟ್ ಲೈಕ್ ಬೋನಸ್ ಥರ ನಿಮಗೆ ಹೆಲ್ತ್ ಚೆಕಪ್ಪಿಗೆ ಟ್ರೀಟ್ಮೆಂಟಿಗೆ ನಿಮಗೆ ಹಣ ಅವ್ರು